ಪಾರ್ಲಿಮೆಂಟಲ್ಲಿ ಸರ್ಕಾರ ಇದನ್ನು ಚರ್ಚೆ ಮಾಡಬೇಕು. ಇವತ್ತವರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನಮ್ಮ ಎಲ್ಲ ಎಂ ಪಿಗಳು ಇಂಡಿಯಾ ಒಕ್ಕೂಟದ ಎಂ ಪಿಗಳನ್ನು ನೇರ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ಇರಾನ್ ಜೊತೆ ಸಂಬಂಧ ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂ ಪಿಗಳು ಯಾಕೆ ಮಾತಾಡ್ತಾಯಿಲ್ಲ? ಎಂ ಪಿಗಳು ಒಬ್ಬರು ಮಾತಾಡ್ತಾಯಿಲ್ಲ. ಈ ಗ್ಯಾಸ್ ಬೆಲೆದು ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂ ಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಭಾಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ ಅಂತ ಮಾತಾಡ್ತೀನಿ. ಆಮೇಲೆ ಗೌಡರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿ ನೋಡೋದು ಮಾತಾಡಿದ್ದಾರೆ. ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಲಿಲ್ಲ, ಅಸೆಂಬ್ಲಿಯಲ್ಲಿ ಈ ವಿಚಾರನ ತೆಗಿದ್ಲಿ, ಇಲ್ಲ ಪಾರ್ಲಿಮೆಂಟಲ್ಲಿ ಮಾತಾಡಲಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನು ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ. ಈ ವಯಸ್ಸಿನಲ್ಲಿ ನಾನು ಅಟ್ಯಾಕ್ ಮಾಡ್ದಂಗೆ ಆಗ್ತದೆ. ನನಗೆ ಅಟ್ಯಾಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊಲ್ಯೂಷನ್ ಅವರೇ ಹೇಳಲಿ. ಅದು ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ನಾನು ಅವ್ರಿಗೆ ನೋಯಿಸೋದು ಬೇಡ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನಾನು ಮಾತಾಡ್ತೀನಿ ಸರ್. ನಿನ್ನೆ ದೆಹಲಿಗೆ ಹೋಗಿದ್ರಿ, 2 ದಿನ ಪ್ರವಾಸ ಮಾತಾಡ್ತೀನಿ.